ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಡಿಜಿಟಲ್ ಎಥಿಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಯೂನಿಟ್ 8 ಆಫ್ ಯುವರ್ UGC ನೆಟ್ ಕೆಸೆಟ್ ಪೇಪರ್ 1 ಜನರಲ್ ಅವೇರ್ನೆಸ್. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೈಬರ್ ಸೆಕ್ಯೂರಿಟಿ ಅಂದರೆ ಏನು? ಸೈಬರ್ ಸೆಕ್ಯೂರಿಟಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇಟ್ ಈಸ್ ಲೈಕ್ ಪ್ರೊಟೆಕ್ಷನ್ ಆಫ್ ಕಂಪ್ಯೂಟರ್ಸ್, ನೆಟ್ವರ್ಕ್ಸ್. ನಾವು ಪ್ರೊಟೆಕ್ಷನ್ ಆಫ್ computers, networks, data and online systems. ಇಷ್ಟನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಯಾವುದರಿಂದ ಪ್ರೊಟೆಕ್ಟ್ ಮಾಡ್ತೀವಿ ಅಂದರೆ ಅನ್ಆಥರೈಸ್ಡ್ ಆಕ್ಸೆಸ್, ಅಟ್ಯಾಕ್ಸ್ ಆ್ಯಂಡ್ ಡ್ಯಾಮೇಜಸ್. ರೈಟ್. ಈಗ ಯಾರೋ ನಿಮಗೆ ಕಾಲ್ ಮಾಡಿಬಿಡ್ತಾರೆ. ಕಾಲ್ ಮಾಡಿಬಿಟ್ಟು ಮೇಡಮ್ ನಿಮ್ಮ ಫೋನ್ ನಂಬರಿಗೆ OTP ಬಂದಿದೆ, ಅದನ್ನು ಶೇರ್ ಮಾಡಿ ಅಂತ ಕೇಳ್ತಾರೆ. ನೀವು ಏನೋ ವೆರಿಫಿಕೇಷನು ಸೆನ್ಸಸ್ ಮಾಡ್ತಾಯಿದ್ದೀವಿ ಅದು ಇದು ಅಂತ ಹೇಳ್ಬಿಟ್ಟು ನಿಮಗೆ ಕಾಲ್ ಮಾಡ್ತಾರೆ. ಆಮೇಲೆ ನೀವು ಹೌದಾ ಅಂತ ಅಂದ್ಕೊಂಡು OTP ಶೇರ್ ಮಾಡ್ತೀರಾ. ಅದಾದಮೇಲೆ ನಿಮ್ಮ ಅಕೌಂಟಿಂದ ದುಡ್ಡು ಖಾಲಿ ಆಗಿಬಿಡುತ್ತೆ. ದಟ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಸೈಬರ್ ಥ್ರೆಟ್. ಓಕೆ, ಇದರಲ್ಲಿ ಯಾವ್ಯಾವ ರೀತಿ ಥ್ರೆಟ್ಸ್ಗಳು ಬರುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಕಾಮನ್ ಥ್ರೆಟ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ಅಂತ. ಕಾಮನ್ ಥ್ರೆಟ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ಅಂತ ಬಂದಾಗ ವೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಮನ್ ಥ್ರೆಟ್ಸ್ ಇದೆ. ಸೊ ಅದರಲ್ಲಿ ಫಸ್ಟು ವೈರಸಸ್ ಅಂತಲೂ ಕರಿತೀವಿ. ವೈರಸ್. ಸೊ ವಾಟ್ ಈಸ್ ವೈರಸ್? Viruses are malicious software programs that attach themselves to legitimate files and can corrupt the data or slow down the system. ಇಲ್ಲಿ ಏನು ವರ್ಡ್ ಅಂದರೆ ಮೆಲಿಷಿಯಸ್ ಸಾಫ್ಟ್ವೇರ್ಸ್. ನಾನು ಸಿಂಪಲ್ಲಾಗಿ ಹೇಳ್ಕೊಟ್ಟಿರ್ತೀನಿ ನಿಮಗೆ. ಯಾಕೆ ಅಂದರೆ ಎಕ್ಸಾಮಿನೇಷನಲ್ಲಿ ಮ್ಯಾಥ್ ಆಫ್ ಫಾಲೋಯಿಂಗಲ್ಲಿ ಕೇಳ್ಬೋದು, ಅಥವಾ ಏನೋ ಒಂದು ಪರ್ಟಿಕ್ಯುಲರ್ ವರ್ಡ್ ಗೊತ್ತಿರಬೇಕು ನಮಗೆ. ಕರೆಕ್ಟ್. ಮೆಲಿಷಿಯಸ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್. ಓಕೆ. ಅಟ್ಯಾಚ್ themselves to legitimate ಅಂದರೆ ಲೀಗಲ್ ಫೈಲ್ಸ್ ಆ್ಯಂಡ್ ಕರೆಕ್ಟ್ ದ ಡೇಟಾ. ಕರಪ್ಟ್ ಮಾಡಿಬಿಡುತ್ತೆ ಡೇಟಾನ. ಓಕೆ. ಒಂದು ಇಮೇಲ್ ಬರುತ್ತೆ ಅಂತ ಅಂದ್ಕೊಳ್ಳಿ ನಿಮಗೆ, ಯಾವುದೋ ಒಂದು ಅಟ್ಯಾಚ್ಮೆಂಟ್ ಜೊತೆಗೆ. ನೀವು ಆ ಅಟ್ಯಾಚ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಇಮೇಲಲ್ಲಿರುವಂಥ ಡೇಟಾನೇ ಕರಪ್ಟ್ ಆಗಿಬಿಡುತ್ತೆ. ಅಥವಾ ನೀವು ಪೆನ್ ಡ್ರೈವ್ಸ್ ಯೂಸ್ ಮಾಡ್ತಿರಲ್ಲ, ಆ ಪೆನ್ ಡ್ರೈವ್ಗೆ ವೈರಸ್ ಅಟ್ಯಾಕ್ ಆಗಿಬಿಡುತ್ತೆ. ವೈರಸ್ ಅಟ್ಯಾಕ್ ಆಗಿದ ತಕ್ಷಣ ಆ ಪೆನ್ ಡ್ರೈವಲ್ಲಿ ಸೇವ್ ಮಾಡಿದಂಥ ಡೇಟಾ ಎಲ್ಲ ಕರಪ್ಟ್ ಆಗಿಬಿಡುತ್ತೆ. ಅದನ್ನು ಯೂಸ್ ಮಾಡೋಕ್ಕಾಗ್ದಲೇ ಇರೋ ರೀತಿ ಆಗಿಬಿಡುತ್ತೆ. ಅದರಿಂದ ನಿಮ್ಮ ಪೆನ್ ಡ್ರೈವ್ ಸ್ಲೋ ಡೌನ್ ಆಗಿಬಿಡುತ್ತೆ, ಸಿಸ್ಟಮ್ ಕ್ರ್ಯಾಶ್ ಮಾಡಿಬಿಡುತ್ತೆ. ಆ ರೀತಿ ಏನೋ ಒಂದು ತಾನೇ ಈಗ ನಾವು ಹೇಳ್ತೀವಲ್ಲ, ನಾವೇ ಏನೋ ನಮ್ಮ ಹೆಲ್ತನ್ನು ಸ್ಪಾಯ್ಲ್ ಮಾಡಿಕೊಂಡು ಕುಡ್ದು ಬೆಸ್ಟ್ ಆಫ್ ಎಕ್ಸಾಂಪಲ್, ಸಿಗರೇಟ್ ಸೇದಿ ಕುಡ್ದು ನಾವೇನು ಮಾಡ್ತೀವಿ, ಅದನ್ನು ನಮ್ಮ ಲಿವರಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತೀವಿ, ನಮ್ಮ ಲಂಗ್ಸಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತೀವಿ. ಅದೇ ವೈರಸ್ ಕಂಪ್ಯೂಟರ್ಗೆ. ಓಕೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಫಿಶಿಂಗ್. ಫಿಶಿಂಗ್ ಇಸ್ ಅ ಫ್ರಾಡ್ಯುಲೆಂಟ್ ಅಟೆಂಪ್ಟ್. ಇದು ಫ್ರಾಡ್ಯುಲೆಂಟ್ ಅಟೆಂಪ್ಟ್. Okay, to obtain sensitive information, ಯಾವ ರೀತಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರುತ್ತೆ ಹೇಳಿ? ಈಗ ನಮ್ಮ ಪಾಸ್ವರ್ಡ್ಸ್, ಆಗಲೇ ನಾನು ಎಕ್ಸಾಂಪಲ್ ಕೊಟ್ಟಂಗೆ ನಿಮಗೆ ಫೋನ್ ಮಾಡಿಬಿಟ್ಟು OTPs ಕೇಳ್ತಾರೆ. ಕರೆಕ್ಟ್. ಪಾಸ್ವರ್ಡ್ಸ್ ಕೇಳ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ರೈಟ್. ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ? ಇಮೇಲ್ ಮುಖಾಂತರ ಮಾಡ್ತಾರೆ ಅಥವಾ SMS ಮುಖಾಂತರ ಮಾಡ್ತಾರೆ. ಯಾವುದೋ ಒಂದು ಕಂಪನಿ ಫೋನ್ ಮಾಡಿಬಿಟ್ಟು ನಿಮಗೆ, ನಾವು ನಿಮ್ಮ ಆಧಾರ್ ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ರಿಲೇಟೆಡ್ ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ, ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ನೀವು OTP ಕೊಡಿ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಿ, ಪಾಸ್ವರ್ಡ್ಸ್ ಕೊಡಿ, ಅದು ಇದು ಕೇಳಿದಾಗ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಫಿಶಿಂಗ್ ಅಂತ ಹೇಳ್ತೀವಿ ನಾವು. ಓಕೆ. ಹ್ಯಾಕಿಂಗ್ ಅಂದರೆ ಯಾರೋ ನಿಮಗೆ ಫೋನ್ಗೇನು ಮೆಸೇಜು ಅದು ಇದು ಮಾಡಲ್ಲ, ಆದರೆ ನಿಮ್ಮ ಕಂಪ್ಯೂಟರ್, ಲ್ಯಾಪ್ಟಾಪ್ಸ್,
ಫೋನ್, ಟ್ಯಾಬ್ಲೆಟ್ಸ್ ಇದರಲ್ಲೆಲ್ಲ ಅವರಾಗವರೇ ನುಗ್ಗಿಬಿಟ್ಟಿರ್ತಾರೆ. ಓಕೆ, ಅಂದರೆ ಅನ್ಆಥರೈಸ್ಡ್ ಆಕ್ಸೆಸ್ ಟು ಕಂಪ್ಯೂಟರ್ ಸಿಸ್ಟಮ್ಸ್, ನೆಟ್ವರ್ಕ್ಸ್, ಟು ಸ್ಟೀಲ್, ಆಲ್ಟರ್ ಆರ್ ಡೆಸ್ಟ್ರಾಯ್ ದ ಡೇಟಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಿಮ್ಮ ಫೋನಲ್ಲಿ ಓಕೆ ಒಳ್ಳೆ ಪರ್ಸ್ನಲ್ ಫೋಟೋಸ್ನ ತೆಗೆದು ಸ್ಟೋರ್ ಮಾಡಿ ಇಟ್ಟಿದ್ದೀರಾ ಅಂತ. ಓಕೆ, ನೀವು ಯಾವುದೋ ಒಂದು ಈಗ ಇತ್ತೀಚೆಗೆ ಒಂದು ಅಭ್ಯಾಸ ಇದೆ, ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಮೂವೀಸು ಹೊಸದಾಗಿ ರಿಲೀಸ್ ಆದಂಥ ಮೂವೀಸ್ಗಳದ ಪೈರಸಿ ಲಿಂಕ್ಸ್ ಎಲ್ಲ ಹಾಕಿರ್ತಾರೆ. ಅದರಲ್ಲಿ ಹೋಗ್ಬಿಟ್ಟು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ಮೂವೀಸ್ಗಳನ್ನು ನೋಡುವಂತಹ ಅಭ್ಯಾಸ. ಅಥವಾ ನಾವು ಅಬ್ಸರ್ವ್ ಮಾಡಿರ್ತೀವಿ, ನಮಗೊಂದು ವಾಟ್ಸಪ್ಪಲ್ಲಿ ಮೆಸೇಜಸ್ ಬರುತ್ತೆ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಬರುತ್ತೆ. ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಅವರು ದೀಪಾವಳಿ ಹಬ್ಬಕ್ಕೆ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಒಂದು 30 ಜನಕ್ಕೆ ಇದನ್ನು ಶೇರ್ ಮಾಡಿ ಲಿಂಕನ್ನು ಅಂತ ಹೇಳಿ ಲಿಂಕ್ಗಳನ್ನು ಕಳಿಸ್ತಾರೆ. ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಡಿವೈಸ್ ಏನಿರುತ್ತೆ, ಫೋನು, ಟ್ಯಾಬ್ಲೆಟು, ಲ್ಯಾಪ್ಟಾಪು ಏನೋ ಇರುತ್ತಲ್ಲ, ಆಟೋಮೆಟಿಕ್ಕಾಗಿ ಹ್ಯಾಕ್ ಆಗಿಬಿಡುತ್ತೆ. ಈ ರೀತಿ ಹ್ಯಾಕ್ ಆದಾಗ ನಮ್ಮ ಫೋನಲ್ಲಿ ಇದ್ದಂತಹ ಡೇಟಾ, ಇಮೇಜಸ್ಸು, ಫೈಲ್ಸು, ಅದು ಇದು ಏನೇನಿರುತ್ತೆ ಅದೆಲ್ಲ ಅವರು ಸ್ಟೀಲ್ ಮಾಡ್ಕೊಳ್ತಾರೆ. ಎಷ್ಟು ಚೆನ್ನಾಗಿ ಹ್ಯಾಕ್ ಮಾಡ್ತಾರೆ ಇತ್ತೀಚೆಗೆ ಅಂದರೆ, ಈವನ್ನು ನಿಮಗೆ ಗೊತ್ತಿಲ್ಲದಲೆ ನಿಮ್ಮ ಫೋನ್ ಕ್ಯಾಮ್ರಾಗಳನ್ನು ಕೂಡ ಆನ್ ಮಾಡ್ತಾರೆ ಅವರು. ಅಷ್ಟು ಚೆನ್ನಾಗಿ ಹ್ಯಾಕಿಂಗ್ ಮಾಡ್ಬೋದು. ಕೆಲವೊಮ್ಮೆ ನಮ್ಮಲ್ಲಿ ಅಭ್ಯಾಸ ಆಗಿದೆ, ಫೋನ್ಗಳನ್ನು ತೊಗೊಂಡು ವಾಶ್ರೂಮಿಗೆ ಹೋಗುವಂಥದ್ದು, ಸ್ನಾನ ಮಾಡುವಾಗಲೂ ಫೋನ್ ಬೇಕು, ಟಾಯ್ಲೆಟಿಗೆ ಹೋದಾಗಲೂ ಫೋನ್ ಬೇಕು. ಇಂತಹ ಕೆಟ್ಟ ದುರಭ್ಯಾಸಗಳಂತ ಏನಂತೀವಿ, ಇಂಥ ಅಭ್ಯಾಸಗಳ ಇಟ್ಕೊಂಡಿದ್ರೆ ನಾವು, ಆ ಟೈಮಲ್ಲಿ ನಮ್ಮ ಫೋನ್ ಏನಾದರೂ ಹ್ಯಾಕ್ ಆಗಿ ಹೋಗಿದ್ರೆ, ಜಸ್ಟ್ ಇಮ್ಯಾಜಿನ್ ದ ಲೈಫ್ ಈಸ್ ಸ್ಪಾಯ್ಲ್ಡ್ ಇನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಹ್ಯಾಕಿಂಗ್. ಈ ಹ್ಯಾಕಿಂಗ್ ಯೂಶ್ವಲಿ ಏನು ಮಾಡ್ತಾರೆ ಗೊತ್ತಾ, ಗೌರ್ಮೆಂಟ್ ವೆಬ್ಸೈಟ್ಸ್ಗಳಲ್ಲಿ, ಕಂಪನಿ ಡೇಟಾಬೇಸಸ್ಸು ಅಲ್ಲೆಲ್ಲ ಹ್ಯಾಕಿಂಗ್ ಮಾಡ್ತಾರೆ. ಯಾಕಂದರೆ ಆ ಡೇಟಾಗಳು ಸಿಗ್ಬಿಟ್ರೆ ಅದನ್ನು ಮಾರ್ಕೊಳ್ಬೋದು, ಜೊತೆಗೆ ಅವರನ್ನು ಬ್ಲ್ಯಾಕ್ ಮೇಲ್ಸ್ ಮಾಡ್ಬೋದು. ಅದಕ್ಕೋಸ್ಕರ ನೆಕ್ಸ್ಟ್ 4th ಒನ್ ಈಸ್ ಸೈಬರ್ ಬುಲಿಂಗ್. ಸೈಬರ್ ಬುಲಿಂಗ್ ಅಂದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡಿಕೊಂಡು, ಓಕೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡಿಕೊಂಡು ಹ್ಯಾರಾಸ್ ಮಾಡ್ತಾರೆ, ಥ್ರೆಟನ್ ಮಾಡ್ತಾರೆ, ಓಕೆ, ಭಯಪಡಿಸ್ತಾರೆ, ಆರ್ ಹ್ಯುಮಿಲಿಯೇಟ್ ಮಾಡ್ತಾರೆ. ಅಂದರೆ ಮರ್ಯಾದೆ ತೆಗೆಯುವಂಥದ್ದು. ಯಾರ್ದೋ ಬಗ್ಗೆ ಒಂದು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿ ಅವರನ್ನು ಸ್ಪಾಯ್ಲ್ ಮಾಡುವಂಥ ಪ್ರಯತ್ನ ಮಾಡೋದು, ಅವರಿಗೆ ಅಫೆನ್ಸಿವ್ ಮೆಸೇಜಸ್ ಕಳಿಸುವಂಥದ್ದು. ರೈಟ್, ಅಫೆನ್ಸಿವ್ ಮೆಸೇಜಸ್ ನಾವು ಇದನ್ನು ಅಬ್ಸರ್ವ್ ಮಾಡಿ, ಸೈಬರ್ ಬುಲಿಂಗ್ ತುಂಬ ನಡೆಯುತ್ತೆ. ಇನ್ಸ್ಟಾಗ್ರಾಮ್ಸು ಅಲ್ಲಿ ಇಲ್ಲಿ ಎಲ್ಲ ಹೆಣ್ಮಕ್ಳು ಫೋಟೋಸ್ಗಳನ್ನೆಲ್ಲ ಮಾಡಿ ಹಾಕ್ಬಿಡ್ತಾರೆ. ಕೆಳಗೆ ಕಮೆಂಟ್ಸ್ ಓದೋಕೆ ಕುತ್ಕೊಂಡ್ಬಿಟ್ರೆ ಹುಚ್ಚಿಡ್ದುಬಿಡುತ್ತೆ ಆ ಹೆಣ್ಮಗುಗೆ. ಆ ರೀತಿ ಕಮೆಂಟ್ಸ್ಗಳನ್ನು ಮಾಡ್ತಾರೆ. ಅದೆಲ್ಲ ಸೈಬರ್ ಬುಲಿಂಗ್ ಅಂಡರಲ್ಲಿ ಬರುತ್ತೆ. ಇದು ನಾವು ನಮ್ಮ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ಬೇಕು. ಇದು ನೋಡಿ, ಇದು ಟೀಚರ್ಸಿಗೆ ಗೊತ್ತಿದ್ರೆ ಸಾಲದು, ನಮ್ಮ ಸ್ಟೂಡೆಂಟ್ಸ್ಗೂ ಇದ್ರ ಬಗ್ಗೆ ಹೇಳ್ಕೊಡುವಂಥದ್ದು ಮುಖ್ಯ ಆಗುತ್ತೆ. ಯಾಕಂದರೆ ನಾಳೆ ದಿನ ಅವ್ರು ಹೋಗ್ಬಿಟ್ಟು ಈ ರೀತಿ ಮಾಡಬಾರ್ದು, ಅಥವಾ ಅವರು ಇದಕ್ಕೆ ವಿಕ್ಟಿಮು ಕೂಡ ಆಗಬಾರ್ದು. ರೈಟ್, ಯಾರ್ದೋ ಸೋಷಿಯಲ್ ಮೀಡಿಯಾ ಅಕೌಂಟಿಗೆ ಮೆಸೇಜ್ ಮಾಡುವಂಥದ್ದು, ಏನೇನೋ ಕಮೆಂಟ್ ಮಾಡುವಂಥದ್ದು, ಅದೆಲ್ಲ ಸೈಬರ್ ಬುಲಿಂಗಲ್ಲಿ ಬರುತ್ತೆ. ದಟ್ಸ್ ಅ ಬಿಗ್ಗೆಸ್ಟ್ ಅಫೆನ್ಸ್. ನೆಕ್ಸ್ಟು ಡೇಟಾ ಥೆಫ್ಟ್. ಯಾವುದಾದ್ರೂ ಕಾನ್ಫಿಡೆನ್ಷಿಯಲ್ ಡೇಟಾ ಇರುತ್ತಲ್ಲ, ಕಾನ್ಫಿಡೆನ್ಷಿಯಲ್ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಅಂತಹ ಇಂಡಿವಿಜುವಲ್ ರಿಲೇಟೆಡ್ ಆರ್ಗನೈಸೇಷನ್ ರಿಲೇಟೆಡ್ ಅಂತಹ ಡೇಟಾಗಳನ್ನು ಕದಿಯೋದು ಇರುತ್ತಲ್ಲ, ಸ್ಟೀಲ್ ಮಾಡುವಂಥದ್ದು, ಅದನ್ನು ನಾವು ಡೇಟಾ ಥೆಫ್ಟ್ ಅಂತ ಹೇಳ್ತೀವಿ. ಥೆಫ್ಟ್ ಅಂದರೆ ಕಳ್ತನ. ಓಕೆ, ಸೊ ಇಷ್ಟು ಏನಿದು ಕಾಮನ್ ಥ್ರೆಟ್ಸ್ ಇನ್ ಸೈಬರ್ ಸೆಕ್ಯುರಿಟಿ. ಸೊ ಯಾವ ರೀತಿ ನಾವು ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ, ನಿಮಗೆ ಗೊತ್ತಿದೆ, ಸ್ಟ್ರಾಂಗ್ ಪಾಸ್ವರ್ಡ್ ಯೂಸ್ ಮಾಡೋದು, ಆ್ಯಂಟಿವೈರಸ್ ಸಾಫ್ಟ್ವೇರ್ಸ್ ಯೂಸ್ ಮಾಡಬೇಕು, ಫೈರ್ ವಾಲ್ಸ್ ಇರುತ್ತೆ, ಕಂಪ್ಯೂಟರ್ಗಳಲ್ಲಿ ಫೈರ್ ವಾಲ್ಸ್ ಇರುತ್ತೆ. ಫೈರ್ ವಾಲ್ಸ್ಗಳು ನಮ್ಮನ್ನು ಸೆಕ್ಯುರಿಟಿ ಗಾರ್ಡ್ ಥರ
ಯಾವುದೇ ರೀತಿ ಅನ್ಆಥರೈಸ್ ಆ್ಯಕ್ಸಸ್ ಸಿಗಬಾರ್ದು ಇರುವಂಥ ಡೇಟಾ ಫೈಲ್ಸ್ಗಳದ್ದು ಅಂತ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಎನ್ಕ್ರಿಪ್ಷನ್ ಮಾಡುವಂಥದ್ದು. ಎನ್ಕ್ರಿಪ್ಷನ್ ಅಂದರೆ ನಮಗೆ ಗೊತ್ತಿದೆ ನೋಡಿ, ಈಗ ವಾಟ್ಸಪ್ಪಲ್ಲಿ ಯುವರ್ ವಾಟ್ಸಪ್ ಮೆಸೇಜಸ್ ಆರ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಬರುತ್ತೆ. ಈಗ ನಾನು ಯಾರಿಗೋ ಮೆಸೇಜ್ ಕಳಿಸ್ತಾ ಇದ್ದೀನಿ ಅಂದರೆ ಅದು ಅದೇ ವ್ಯಕ್ತಿಗೆ ಹೋಗುತ್ತೆ. ಈವನ್ ವಾಟ್ಸಪ್ ಕ್ಯಾನಾಟ್ ರೀಡ್ ಇಟ್ ಅಂದರೆ ಸೀಕ್ರೆಟ್ ಕೋಡಿಂದ ಆ ಮೆಸೇಜಸ್ನ ಪ್ರೊಟೆಕ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಅದು ಎನ್ಕ್ರಿಪ್ಷನ್. ಆಮೇಲೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರಬೇಕು ನಾವು. ಓಕೆ, ಆಟೋಮೆಟಿಕ್ ಅಪ್ಡೇಟ್ಸು, ಬ್ರೌಸರ್ಸ್ದು ಅಥವಾ ಸಾಫ್ಟ್ವೇರ್ಸ್ದು ಏನೇನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಮಾಡ್ತಾ ಇರಬೇಕು. ಆಮೇಲೆ ಡೇಟಾ ಸುಮ್ಮನೆ ಈಗ ನಮ್ಮ ಫೋನ್ಸ್ಗಳಲ್ಲಿ ಡೇಟಾಗಳನ್ನು ಹಂಗೆ ಇಟ್ಟು ಬಿಡಬಾರ್ದು. ಅದನ್ನೆಲ್ಲ ನಾವು ಗೂಗಲ್ ಡ್ರೈವು ಅಂಥ ಕಡೆ, ಓಕೆ, ಕ್ಲೌಡ್ ಸ್ಟೋರೇಜ್ಗಳಲ್ಲಿ ಸೇಫ್ ಮಾಡಿ ಪಾಸ್ವರ್ಡ್ ಹಾಕಿ ಸೇಫ್ ಮಾಡಿ ಇಡಬೇಕು. ನಮ್ಮ ಫೋನ್ಸ್ಗಳಲ್ಲಿ ತುಂಬ ಈ ರೀತಿ ಮೆಸೇಜಸ್, ಎಸ್ಪೆಷಲಿ ಮೇಜರ್ ಪ್ರಾಬ್ಲಮ್ ಏನು ನೋಡಿ, ನಾನು ಅಬ್ಸರ್ವ್ ಮಾಡಿದ್ದು ಒಂದು ಹೇಳ್ಕೊಳ್ಬೇಕು ನಿಮ್ಮ ಹತ್ರ. ತುಂಬ ಮೆಸೇಜಸ್ಗಳು ವಾಟ್ಸಪ್ಪಲ್ಲಿ ಇಟ್ಕೊಳ್ಳುವಂಥದ್ದು. ಅವತ್ತು ಮೆಸೇಜಸ್ ಕಾನ್ವರ್ಸೇಷನ್ ಆಗಿದ ತಕ್ಷಣ ಡಿಲೀಟ್ ಮಾಡಲ್ಲ. ದಟ್ ಕ್ಯಾನ್ ಬಿ ಅ ಮೇಜರ್ ಚಾಲೆಂಜ್ ಇನ್ ಫ್ಯೂಚರಲ್ಲಿ ಅದು ತುಂಬ ದೊಡ್ಡ ಚಾಲೆಂಜ್ ಆಗುತ್ತೆ. ಆಗಿಂದಾಗಿನ ಮೆಸೇಜ್ ಬಂತು, ರೀಡ್ ಮಾಡಿದ್ವಿ, ಅವತ್ತು ಕಾನ್ವರ್ಸೇಷನ್ಸ್ ಫುಲ್ ಡಿಲೀಟ್ ಮಾಡಿಬಿಡಬೇಕು. ಯಾಕೆ ಅಂದರೆ ಏನು ಬೇರೆಯವರಿಂದ ಮುಚ್ಚಿಡಬೇಕು ಅನ್ನೋದಲ್ಲ ಪಾಯಿಂಟು. ಏನಾಗುತ್ತೆ ಇತ್ತೀಚೆಗೆ ಏನಾಗುತ್ತೆ ಅಂದರೆ, ಈಗ ನೋಡಿ ಫುಲ್ಲು ನಿಮ್ಮ ಫೋನ್ ಓಪನ್ ಮಾಡಿ ನೋಡಿ, ಫುಲ್ ತುಂಬ ಡಸ್ಟ್ಬಿನ್ ಥರ ನಿಮ್ಮ ವಾಟ್ಸಪ್ಪಲ್ಲಿ ಇಷ್ಟೊಂದು ಮೆಸೇಜಸ್, ಚಾಟ್ಸ್ ಎಲ್ಲ ಇದೆ. ಓಕೆ, ಕೆಲವೊಂದು ನಾವು ಓದಿರಲ್ಲ, ಕೆಲವೊಂದು ಗ್ರೂಪಲ್ಲಿ ನೀವು ಸೇರಿಸ್ಬಿಟ್ಟಿರ್ತಾರೆ, ಯಾರೋ ನಿಮಗೆ ಗೊತ್ತೂ ಆಗಲ್ಲ. ಏನು ಮಾಡ್ತಾರೆ ಇತ್ತೀಚೆಗೆ ಹ್ಯಾಕರ್ಸ್ ಅಂದರೆ, ಎಲ್ಲಿಂದನೋ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಫೋನ್ ನಂಬರ್ಸ್ ಕಲೆಕ್ಟ್ ಮಾಡಿಬಿಡ್ತಾರೆ. ಓಕೆ, ಫೋನ್ ನಂಬರ್ಸ್ ಕಲೆಕ್ಟ್ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ ಅಂತ ಆಟೋಮೆಟಿಕಲಿ ಅವ್ರು ಕ್ರಿಯೇಟ್ ಮಾಡಿಬಿಡ್ತಾರೆ. ನಮ್ಮನ್ನು ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಈಗ ನಮ್ಮ ಹತ್ರ ಇರೋದೇ 4-5 ಗ್ರೂಪ್ ಅಂದರೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾನು ಯಾವ ಗ್ರೂಪಲ್ಲಿ ಇದ್ದೀನಿ, ಯಾವ ಗ್ರೂಪಲ್ಲಿ ಇಲ್ಲ, ಯಾವ ಗ್ರೂಪಲ್ಲಿ ಇರಬೇಕು, ಯಾವ ಗ್ರೂಪಲ್ಲಿ ಇರಬಾರ್ದು. ನಾನು ವಾಟ್ಸಪ್ಪಲ್ಲಿ ಚಾಟ್ಸೇ ಮೇಂಟೈನ್ ಮಾಡಲ್ಲ, ಅವಾಗ ಕ್ಲಿಯರ್ ಮಾಡ್ತೀನಿ ಅಂದರೆ ನಾನು ಲಿಂಕು ಅದು ಇದ್ರ ಮೇಲೆ ಕ್ಲಿಕ್ ಮಾಡುವಂಥ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಬಟ್ ಯಾವಾಗ ನಾವು ವಾಟ್ಸಪ್ಪಲ್ಲಿ ಕಸದ ಡಸ್ಟ್ಬಿನ್ ಥರ ಮಾಡಿಬಿಟ್ಟಿರ್ತೀವಿ, ಅಲ್ಲಿ ಯಾರೋ ಒಬ್ಬ ಹ್ಯಾಕರು ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಆ್ಯಡ್ ಮಾಡಿಬಿಟ್ಟು ಲಿಂಕ್ ಕಳಿಸಿರ್ತಾನೆ. ನಾವು ಯಾವುದೋ ನಂದಲ್ಲಿ ಏನೋ ಮಾಡ್ತಾ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ, ಆಟೋಮ್ಯಾಟಿಕಲಿ ಇಟ್ ಗೆಟ್ಸ್ ಹ್ಯಾಕ್ಡ್. ನಮ್ಮ ಫೋನು ಕಂಟ್ರೋಲನ್ನು ಬೇರೆಯವ್ರ ಕೈಗೆ ಆಟೋಮೆಟಿಕ್ಕಾಗಿ ನಾವು ಕೊಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟು ಡಿಜಿಟಲ್ ಎಥಿಕ್ಸ್. ಸೊ ಡಿಜಿಟಲ್ ಎಥಿಕ್ಸ್ ಅಂದರೆ ಏನು? ರೆಸ್ಪಾನ್ಸಿಬಲ್ ಆ್ಯಂಡ್ ಮಾರಲ್ ಬಿಹೇವಿಯರ್ ಇನ್ ದ ಡಿಜಿಟಲ್ ವರ್ಲ್ಡ್. ಜಸ್ಟ್ ಡಿಜಿಟಲ್ ಇಂಡಿಯಾ ಅದು ಇದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಮಗೆ ಡಿಜಿಟಲಿ ಐ ಆಮ್ ವೆರಿ ಮಚ್ ಟ್ಯಾಲೆಂಟೆಡ್, ಎಕ್ಸ್ಪರ್ಟ್ ಇನ್ ದ್ಯಾಟ್ ಅಂತ ಹೇಳಿದ್ರಾಗಲ್ಲ. ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಅವರ್ ಮಾರಲ್ ಬಿಹೇವಿಯರ್ ಟುವರ್ಡ್ಸ್ ಡಿಜಿಟಲ್ ವರ್ಡ್ಸ್ ಮಸ್ಟ್ ಬಿ ಎಥಿಕಲ್. ಏನು ಇದರ ಅರ್ಥ? ನಾವು ಯೂಸ್ ಮಾಡುವಂಥ ಟೆಕ್ನಾಲಜಿ ಫೇರಾಗಿ ಯೂಸ್ ಮಾಡಬೇಕು, ಅದು ಬೇರೆಯವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಅದು ಬೇರೆಯವರ ರೈಟ್ಸ್ ಕೂಡ ಹೌದು, ನಮ್ಮ ರೈಟ್ಸ್ ಕೂಡ ಹೌದು. ರೈಟ್, ಆನ್ಲೈನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಡಿಜಿಟಲ್ ರಿಲೇಟೆಡ್ ಅದನ್ನೆಲ್ಲ ಫಾಲೋ ಮಾಡುವಂಥದ್ದು, ಅದನ್ನೇ ನಾವು ಡಿಜಿಟಲ್ ಎಥಿಕ್ಸ್ ಅಂತ ಹೇಳ್ತೀವಿ. ಸೊ ಡಿಜಿಟಲ್ ಎಥಿಕ್ಸ್ ಅಂತ ಬಂದಾಗ ಫಸ್ಟ್ ಈಸ್ ರೆಸ್ಪೆಕ್ಟ್ ಫಾರ್ ಪ್ರೈವೇಸಿ. ಬೇರೆಯವರ ಪರ್ಸ್ನಲ್ ಇನ್ಫಾರ್ಮೇಷನನ್ನು ನಾವು ಮಿಸ್ಯೂಸ್ ಮಾಡ್ಕೊಂಡಲೇ ಇರುವಂಥದ್ದು. ದಟ್ ಈಸ್ ರೆಸ್ಪೆಕ್ಟ್ ಫಾರ್ ಪ್ರೈವೇಸಿ. ನೆಕ್ಸ್ಟ್, ರೆಸ್ಪೆಕ್ಟ್ ಫಾರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಬೇರೆಯವರು ಮಾಡಿರುವಂಥ ಕೆಲಸ ಅದಕ್ಕೆ ಅವ್ರಿಗೆ ನಾವು ರೆಸ್ಪೆಕ್ಟ್ಫುಲ್ಲಾಗಿ ಏನಂತೀವಿ, ಈಗ ಪ್ಲೇಗರಿಸಮ್ ಬಗ್ಗೆ ಹೇಳಿದೆ ನಾನು, ರಿಸರ್ಚ್ ICT ಇನ್ ರಿಸರ್ಚ್ ಅಂತ, ಬೇರೆಯವ್ರು ಮಾಡಿರುವಂಥ ಕೆಲಸ, ಬೇರೆಯವ್ರು ಪಬ್ಲಿಷ್ ಮಾಡಿರುವಂಥ ರಿಸರ್ಚ್ ಅದು ಅವ್ರದ್ದು. ಸೊ ಅವ್ರದ್ದಾದ್ಮೇಲೆ ಅವರಿಗೆ ಹೆಸರು ಕೊಡ್ಬೇಕು ನಾವು. ಅದು ನಂದು ಅಂತ ಮಾಡ್ಕೊಂಡ್ಬಿಟ್ರೆ ಅದು ತಪ್ಪಾಗುತ್ತಲ್ವಾ? ರೈಟ್. ಸೊ ಬೇರೆಯವರ ಕೆಲಸಗಳನ್ನೆಲ್ಲ ನಾವು ಕಾಪಿ ಮಾಡಬಾರ್ದು. ಈಗ ಇನ್ ಕೇಸ್ ನಾವೇನಾದರೂ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕೆಲಸಕ್ಕೋಸ್ಕರ ಅಂದರೆ ಅದು ಅಲ್ಲಿಂದ ಅದೇ ಸೋರ್ಸಿಂದ ತೊಗೊಂಡಿದ್ದೀನಿ, ಇವ್ರು ಮಾಡಿರುವಂಥ ಕೆಲಸ ಅಂತ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ದಟ್ ಈಸ್ ರೆಸ್ಪೆಕ್ಟ್ ಫಾರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನೆಕ್ಸ್ಟ್, ಫೇರ್ ಯೂಸ್. ಈಗ ನಾವು ಟೆಕ್ಸ್ಟು, ಇಮೇಜಸ್ಸು, ವೀಡಿಯೋಸು ಇದನ್ನೆಲ್ಲ ಯೂಸ್ ಮಾಡ್ತೀವಲ್ವಾ, ಅದನ್ನೆಲ್ಲ ಲೀಗಲ್ ಲಿಮಿಟ್ಸಲ್ಲಿ ಯೂಸ್ ಮಾಡಬೇಕು. ಈಗ ಎಜುಕೇಷನ್ ಪರ್ಪಸ್ಸಿಗೆ, ರಿಸರ್ಚ್ ಪರ್ಪಸ್ಸಿಗೆ, ಆರ್ ಕಮೆಂಟ್ರಿ ಪರ್ಪಸ್ಸಿಗೆ ಏನೋ ಒಂದು ವಿಡಿಯೋ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ಮಾಡುವಾಗ ಅದನ್ನು ಕ್ಲಿಯರಾಗಿ ಸಿಟೇಷನ್ ಕೊಟ್ಟು
ಅದನ್ನು ಸರಿಯಾದಂಥ ರೂಪದಲ್ಲಿ ಎಥಿಕಲ್ ಆಗಿ ಯೂಸ್ ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟು ಹಾನೆಸ್ಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ನಾವು ಆನ್ಲೈನ್ ಕಮ್ಯುನಿಕೇಷನ್ ಮಾಡುವಾಗ ಹಾನೆಸ್ಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇರಬೇಕು. ಫೇಕ್ ನ್ಯೂಸ್ನೆಲ್ಲ ಸ್ಪ್ರೆಡ್ ಮಾಡುವಂಥದ್ದು. ಇತ್ತೀಚೆಗೆ ನೀವು ನೋಡಿ, ಥಂಬ್ನೇಲ್ ಮೇಲೆ ಏನೇನೋ ಹಾಕ್ಬಿಟ್ಟಿರ್ತಾರೆ. ಒಳಗೋಗಿ ನಾವು ವೀಡಿಯೋಸ್ ಏನಾದರೂ ಯೂಟ್ಯೂಬಲ್ಲಿ ನೋಡಿದ್ರೆ ಏನೋ ಥಂಬ್ನೇಲ್ ಮೇಲೆ ಏನೋ ಹಾಕಿದಾರಂತೆ, ಒಳಗೋಗಿ ನೋಡಿದಾಗ ವೀಡಿಯೋನೇ ಡಿಫ್ರೆಂಟ್ ಇರುತ್ತೆ, ಥಂಬ್ನೇಲೇ ಡಿಫ್ರೆಂಟ್ ಇರುತ್ತೆ. ಹಾನೆಸ್ಟಿನೇ ಇಲ್ಲ. ಯಾವುದು ಸರಿ ಇನ್ಫಾರ್ಮೇಷನು ಅದನ್ನು ಮಾತ್ರ ಶೇರ್ ಮಾಡಬೇಕು. ಹಾನೆಸ್ಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟು ಡಿಜಿಟಲ್ ಫುಟ್ ಪ್ರಿಂಟ್ ಅವೇರ್ನೆಸ್. ಇದೇನು ಗೊತ್ತಾ, ಆನ್ಲೈನಲ್ಲಿ ಏನೇ ನಡೆಯುತ್ತಲ್ಲ ಅದ್ರದ್ದು ಫುಟ್ ಪ್ರಿಂಟ್ಸ್ ಇದ್ದೇ ಇರುತ್ತೆ. ಈಗ ನನ್ನ ಫೋಟೋ, ನನ್ನ ಫೋನಲ್ಲಿರೋ ಫೋಟೋಸು ನನ್ನ ಫೋನಿಂದ ನಾನು ಡಿಲೀಟ್ ಮಾಡ್ಬೋದು. ಆದರೆ ಇನ್ ರಿಯಾಲಿಟಿ ಅವ್ರದ್ದು ಸಿಸ್ಟಮ್ಸು, ಡೇಟಾಬೇಸಸ್ಸು ಏನೇನು ಮೇಂಟೈನ್ ಮಾಡ್ತಾ ಇದ್ದಾರೆ, ಗೂಗಲ್ಲು, ಅವರು ಇವರು ಎಲ್ಲ, ಆ ಕಂಪನಿ ಬ್ರ್ಯಾಂಡು ಎಲ್ಲೋ ಒಂದು ಕಡೆ ಅದಿರುತ್ತೆ. ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಯಾರ್ದೋ ಫೋನನ್ನು ಹ್ಯಾಕ್ ಮಾಡಿದ್ರೆ ಟ್ರೇಸ್ ಮಾಡೋದು ಈಸಿ. ಸೊ ನಮಗಿದು ಗೊತ್ತಿರಬೇಕು, ಯಾವುದೇ ಒಂದು ಕಂಟೆಂಟನ್ನು ನಾವು ಪೋಸ್ಟ್ ಮಾಡುವಾಗ ಅಫೆನ್ಸಿವ್ ಕಂಟೆಂಟು, ಬೇರೆಯವ್ರಿಗೆ ಹಾರ್ಮ್ ಆಗುವಂಥದ್ದು, ನಮಗಿದು ಗೊತ್ತಿರಬೇಕು. ಬೇರೆಯವ್ರ ರೆಪ್ಯುಟೇಷನ್ ಎಲ್ಲ ನಾವು ಹಾಳು ಮಾಡಬಾರ್ದು. ಅವರಿಂದ ನಮ್ಮನ್ನು ಟ್ರೇಸ್ ಮಾಡೋದು ಈಸಿ ಆಗಿಬಿಡುತ್ತೆ. ಈಸಿ ಇದೆ. ಅವ್ರನ್ನ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಬಿಟ್ರೆ ಈಸಿಯಾಗಿ ಅದನ್ನು ಟ್ರೇಸ್ ಎಲ್ಲ ಮಾಡಿಬಿಡ್ತಾರೆ. ಆವಾಗ ನಮ್ಮನ್ನು ಜೈಲಿಗೆ ಹಾಕ್ಕೊಂಡು ಚಸ್ತಾರೆ ಕೂಡ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಸೈಬರ್ ಸೆಕ್ಯುರಿಟಿ ಆ್ಯಂಡ್ ಡಿಜಿಟಲ್ ಎಥಿಕ್ಸ್ ಅಂತ ಬಂದಾಗ, ಸೈಬರ್ ಸೆಕ್ಯುರಿಟಿ ನಮಗೇನು ಮಾಡುತ್ತೆ? ಆಬ್ವಿಯಸ್ಲಿ ಸೈಬರ್ ಸೆಕ್ಯುರಿಟಿ ದಟ್ ಈಸ್ ಹೆಲ್ಪಿಂಗ್ ಅಸ್ ಪ್ರೊಟೆಕ್ಟಿಂಗ್ ಸಿಸ್ಟಮ್ ಆ್ಯಂಡ್ ಡೇಟಾ ಫ್ರಮ್ ಅಟ್ಯಾಕ್ಸ್. ಆದರೆ ಡಿಜಿಟಲ್ ಎಥಿಕ್ಸ್ ಪ್ರಮೋಟಿಂಗ್ ರೆಸ್ಪಾನ್ಸಿಬಲ್ ಆ್ಯಂಡ್ ಮಾರಲ್ ಬಿಹೇವಿಯರ್ ಆನ್ಲೈನ್ ಅಲ್ವಾ? ಸೊ ಇಷ್ಟು ಇಲ್ಲಿ ಸೈಬರ್ ಸೆಕ್ಯುರಿಟಿ ಆ್ಯಂಡ್ ಡಿಜಿಟಲ್ ಎಥಿಕ್ಸ್ ಬಗ್ಗೆ. Thank you very much. Share the video with others also. Please subscribe to my channel.